अनन्तश्चास्मि नागानां वरुणो यादसामहं पितॄणामर्यमा चास्मि यमः संयमतामहम् अनन्तश्चास्मि नागानां अनन्तश्चास्मि ಮೊದಲನೇ ಶಬ್ದದಲ್ಲಿ ಆಘಾತಗಳ ಮೇಲೆ ಗಮನ ಕೊಡಬೇಕು. ಅನಂತಶ್ಚಾಸ್ಮಿ ನಾಗಾನಾಂ ಅನುಸ್ವಾರದ ಉಚ್ಚಾರಣೆ ಇಲ್ಲಿ ನಾಸಿಕಾವ ರೀತಿ ಬರಬೇಕು. ನಾಗಾನಾಂ ವರುಣೋ ಯಾದಸಾಮಹಂ. ಎರಡನೇ ಚರಣ ತುಂಬಾ ಸರಳವಾಗಿದೆ, ಎಲ್ಲಿಯೂ ಆಘಾತಗಳು ಇಲ್ಲ, ರಸ್ವ ದೀರ್ಘಗಳ ಮೇಲೆ ಗಮನ ಕೊಡಬೇಕು. ವರುಣೋ ಯಾದಸಾಮಹಂ ಪಿತೃಣಾಮರ್ಯಮಾ. ಇಲ್ಲಿ ಪಿತೃಣಾ ಪಿ ಆದ ನಂತರ ನಲ್ಲಿ ತ ವ್ಯಂಜನ ಸ್ವರ ಋ ದೀರ್ಘ ಋ ಜೊತೆಗೆ ಸೇರಿ ತೃ ಆಗಿದೆ. ಪಿ ಮೇಲೆ ಆಘಾತ ಕೊಡಬಾರ್ದು, ಪಿತೃ ಈ ರೀತಿ ಹೇಳಬಾರ್ದು, ಇದನ್ನ ಗಮನದಲ್ಲಿಡಿ. ಪಿತೃಣಾಮರ್ಯಮಾ ಇದು ಸರಿಯಾದ ವಿಧಿ. ಪಿತೃಣಾಮರ್ಯಮಾ ಚಾಸ್ಮಿ ಯಮಃ ಸಂಯಮತಾಮಹಂ. ಯಮಃ ಸಂಯಮ ಅನುಸ್ವಾರದ ಉಚ್ಚಾರಣೆ ಕಡೆ ಗಮನ. ಸಂಯಮತಾಮಹಂ. ನೋಡೋಣ ಪೂರ್ತಿ ಶ್ಲೋಕ ಮತ್ತೊಮ್ಮೆ. ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತॄಣಾಮರ್ಯಮಾ ಚಾಸ್ಮಿ ಯಮಃ ಸಂಯಮತಾಮಹಂ.